ಬನ್ನಿ ಚೆಲ್ಲೋಣ ಹೊಸ ಬೆಳಕನ್ನ. ಕಳೆದ ಸಂಚಿಕೆಯಲ್ಲಿ ಉಪವೇದಗಳಲ್ಲಿ 3 ಬಗ್ಗೆ ವಿಮರ್ಶೆ ಮಾಡಿತ್ತು. ಆಯುರ್ವೇದದ ಬಗ್ಗೆ ನೋಡೋಣ ಅಂತ ಹೇಳಿದ್ದೆ. ಇವತ್ತು ಆ ಆಯುರ್ವೇದದ ಬಗ್ಗೆ ಒಂದು ಪಕ್ಷಿ ನೋಟವನ್ನು ನಾವು ತಗೊಳ್ಳೋಣ. ಆಯುರ್ವೇದ ಅಂದ ತಕ್ಷಣವೇ ಸಾಮಾನ್ಯವಾಗಿ ನಮ್ಮ ತಲೆಗೆ ಬರೋದಿಷ್ಟು, ಅದು ಒಂದು ಚಿಕಿತ್ಸಾ ಪದ್ಧತಿ ಅಂತ ಹೇಳಿ, ಎ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಹೇಳಿ. ಆದರೆ ವಾಸ್ತವಾಂಶದಲ್ಲಿ ಅದು ಆ ರೀತಿಯ ಚಿಕಿತ್ಸಾ ಪದ್ಧತಿ ಅಷ್ಟೇ ಅಲ್ಲ, ಅದರಿಂದ ಆಚೆಗೂ ಕೂಡ ಆಯುರ್ವೇದದ ವ್ಯಾಪ್ತಿ ಇದೆ. ಹಿತಾಹಿತಂ ಸುಖಂ ದುಃಖಂ ಆಯುಸ್ತಸ್ಯ ಚ ಹಿತಾಹಿತಂ ತಸ್ಯ ಮಾನಂಚ ಯತ್ರೋಕ್ತಂ ಸ ಆಯುರ್ವೇದ ಉಚ್ಯತೆ ಅಂತ ಹೇಳಿ ಆಯುರ್ವೇದ ಗ್ರಂಥಗಳಲ್ಲೇನೇ ಆಯುರ್ವೇದ ಡೆಫಿನಿಷನ್ ಹೇಳಿದ್ದಾರೆ. ಆಯಸ್ಸಿನ ಹಿತಾಹಿತ, ಜೀವನದಲ್ಲಿ ಯಾವುದು ಹಿತಾಹಿತ ಮತ್ತು ಅದನ್ನು ತಿಳ್ಕೊಳ್ತಕ್ಕಂತಹ ಅಳತೆಗೋಲೇನು, ಇವುಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥ, ಮಾರ್ಗದರ್ಶನ ಕೊಡ್ತಕ್ಕಂಥ ಯಾವ ಜ್ಞಾನ ಭಂಡಾರ ಇದೆ ಅದು ಆಯುರ್ವೇದ ಅಂತ ಹೇಳಿ. ಚಿಕಿತ್ಸಾ ಪದ್ಧತಿ ಅದರದ್ದು ಒಂದು ಭಾಗ ಅಷ್ಟೇನೆ. ಅದು ವಿಶೇಷವಾಗಿ ನಮ್ಮ ಜೀವನ ಕ್ರಮವನ್ನು ಹೇಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಒತ್ತನ್ನು ಕೊಡುತ್ತೆ. ದಿನಚರ್ಯ ಅಂತಕ್ಕಂಥ ವಿಚಾರ ಬರುತ್ತೆ, ಋತುಚರ್ಯ ಅಂತಕ್ಕಂಥ ವಿಚಾರ ಬರುತ್ತೆ. ಆ ದಿನಚರ್ಯ, ಋತುಚರ್ಯ ಇವೆಲ್ಲವೂ ಕೂಡ ಕಾಯಿಲೆಗಳೇ ಬರದೇ ಇರೋ ರೀತಿ ನಾವು ಹೇಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ಒತ್ತನ್ನು ಕೊಡುತ್ತೆ. ಇದು ನಾವು ಕೇಳಿದ್ದೀವಲ್ಲ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿ. ಇನ್ನು ಕೆಲವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಪ್ರಿವೆನ್ಷನ್ ಈಸ್ ದಿ ಓನ್ಲಿ ಕ್ಯೂರ್ ಅನ್ನೋವರು ಕೂಡ ಬರ್ತಾರೆ. ಈ ಎರಡೂ ವಿಚಾರವನ್ನು ಕೂಡ ಆಯುರ್ವೇದ ತನ್ನ ಜ್ಞಾನ ಭಂಡಾರದಲ್ಲಿ ಅಡಕ ಮಾಡಿಕೊಂಡಿದೆ. ಆಯುರ್ವೇದ ನಾವು ಜೀವನವನ್ನು ನಡೆಸಬೇಕಾದ್ರೆ ಯಾವ ದೃಷ್ಟಿಕೋನ ಇರಬೇಕು, ನಮ್ಮ ಮನಸ್ಥಿತಿ ಏನಿರಬೇಕು, ನಮ್ಮ ವಿಚಾರ ಆಲೋಚನೆಗಳು ಹೇಗಿರಬೇಕು, ಎಲ್ಲದರ ಬಗ್ಗೆಯೂ ಮಾರ್ಗದರ್ಶನ ಕೊಡುತ್ತೆ. ಒಂದು ಉದಾಹರಣೆ ಕೊಟ್ಟರೆ ಬಹುಶಃ ಚೆನ್ನಾಗಿ ಅರ್ಥ ಆಗುತ್ತೆ. ಇವತ್ತು ನಾವೇನು WHO ಅಂತ ಕರಿತೇವೆ, ಅವರು ಈ ಆರೋಗ್ಯವನ್ನು ಅಥವಾ ಇನ್ನು ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಸ್ವಾಸ್ಥ್ಯವನ್ನು ಯಾವ ರೀತಿಯಲ್ಲಿ ಡಿಫೈನ್ ಮಾಡಿದಾರೋ ಅದಕ್ಕಿಂತ ಅದ್ಭುತವಾದ ರೀತಿಯಲ್ಲಿ, ಅದಕ್ಕಿಂತ ವಿಸ್ತಾರವಾಗಿ ನೂರಾರು ವರ್ಷಗಳ ಮೊದಲೇನೇನೆ ಆಯುರ್ವೇದ ಗ್ರಂಥಗಳಲ್ಲಿ ಡಿಫೈನ್ ಮಾಡಿದ್ದಾರೆ. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತ ಹೇಳಿ ಎಷ್ಟು ವಿಚಾರ ಹೇಳಿದ್ದಾರೆ. ಸಮದೋಷ, ಈ ದೋಷಗಳು 3 ಅಂತ ಹೇಳಿ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ತ್ರಿದೋಷ ಅಂತ ಹೇಳಿ, ವಾತ ಪಿತ್ತ ಕಫ ಅಂತ ಹೇಳಿ. ಈ 3 ದೋಷಗಳಿಂದ ವಾತ ಪಿತ್ತ ಕಫಗಳು ಅವುಗಳ ಮಧ್ಯೆ ಒಂದು ಈಕ್ವಿಲಿಬ್ರಿಯಂ, ಒಂದು ಸಮತ್ವ ಇರಬೇಕು ಅಂತ ಹೇಳುತ್ತೆ. ಅದು ಸಮದೋಷ. ಇನ್ನು ಸಮಾಗ್ನಿಶ್ಚ, ನಮ್ಮ ಶರೀರದಲ್ಲಿ ಅನೇಕ ಥರದ ಅಗ್ನಿಗಳು ಕೆಲಸ ಮಾಡ್ತಾ ಇರುತ್ತೆ. ಆ ಅಗ್ನಿಗಳ ನಡುವೆ ಒಂದು ಸಮತ್ವ, ಒಂದು ಬ್ಯಾಲೆನ್ಸ್, ಈಕ್ವಿಲಿಬ್ರಿಯಂ ಇರಬೇಕು. ಸಮಧಾತು, ಸಪ್ತಧಾತುಗಳನ್ನು ಹೇಳ್ತಾರೆ. ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜ, ಶುಕ್ರ. ಈ ಧಾತುಗಳು ಏನಿದೆ, ಈ ಧಾತುಗಳ ಮಧ್ಯೆ ಒಂದು ಬ್ಯಾಲೆನ್ಸ್ ಇರಬೇಕು, ಒಂದು ಸಮತ್ವ ಇರಬೇಕು. ಮತ್ತು ಮಲಕ್ರಿಯ, ಶರೀರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಯಾವ ಕೊಳೆಗಳಿದೆ ಅವು ಕಾಲ ಕಾಲಕ್ಕೆ ಶರೀರದಿಂದ ಆಚೆಗೆ ಹೋಗ್ತಾ ಇರಬೇಕು. ಪ್ರಸನ್ನ ಆತ್ಮ ಇಂದ್ರಿಯ ಮನಃ, ಇಂದ್ರಿಯಗಳು ತಮ್ಮ ಕೆಲಸನ ಸರಿಯಾಗಿ ಮಾಡ್ತಾ ಇರಬೇಕು. ಮನಸ್ಸು ಸರಿಯಾಗಿ ಕೆಲಸ ಮಾಡ್ತಾ ಇರಬೇಕು, ಪ್ರಸನ್ನವಾಗಿರಬೇಕು. ಯಾವುದೇ ಥರದ ಟೆನ್ಷನ್ ಆಗಲಿ, ಒತ್ತಡಗಳಾಗಲಿ ಅದಕ್ಕೆ ಸಿಕ್ಕೊಂಡಿರಬಾರ್ದು. ಅಷ್ಟೇ ಅಲ್ಲ, ಈ ಇಡೀ ಶರೀರದ ಒಳಗಿರ್ತಕ್ಕಂಥ ಚೇತನ ಶಕ್ತಿ ಏನಿದೆ, ಆತ್ಮ, ಅದೂ ಕೂಡ ಪ್ರಸನ್ನವಾಗಿರಬೇಕು. ಇದೆಲ್ಲ ಇದ್ದರೆ ಅಂತಹ ಒಬ್ಬ ವ್ಯಕ್ತಿಯನ್ನು ಸ್ವಸ್ಥ ಅಂತ ಕರೀಲಾಗುತ್ತೆ ಮತ್ತು ಅಂತಹ ಒಂದು ಸ್ಥಿತಿಯನ್ನು ಸ್ವಾಸ್ಥ್ಯ ಅಂತ ಹೇಳಲಾಗುತ್ತೆ ಅಂತ. ಬಹುಶಃ ಇದಕ್ಕಿಂತ ಉತ್ತಮವಾದಂತಹ ಡೆಫಿನೇಷನ್ನು ನಮಗೆ ಸಿಕ್ಕೋದು ಬಹಳ ಕಷ್ಟ. ಯಾಕೆಂದರೆ ಇದು ಎಲ್ಲ ವಿಚಾರಗಳನ್ನು ತನ್ನೊಳಗಡೆ ಅಡಗಿಸ್ಕೊಂಡ್ಬಿಟ್ಟಿದೆ. ಇಂತಹ ಒಂದು ಜೀವನ ಕ್ರಮವನ್ನು ಹೇಳ್ತಕ್ಕಂಥ ಆಯುರ್ವೇದದಲ್ಲಿ ಚಿಕಿತ್ಸಾ ಪದ್ಧತಿಯೂ ಕೂಡ ಇದೆ. ಆದರೆ ಆ ಚಿಕಿತ್ಸಾ ಪದ್ಧತಿಗೆ ಮೊದಲನೇ ಸ್ಥಾನ ಇಲ್ಲ. ಮೊದಲಿಗೆ ನಮ್ಮ ವಿಚಾರಗಳು ಶುದ್ಧವಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ. ರಾಗಾದಿ ರೋಗಾನ್ ಅಂತ ಹೇಳಿ ಒಂದು ಕಡೆ ಹೇಳ್ತಾರೆ. ಈ ರಾಗಾದಿಗಳೇನಿದೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅವುಗಳೇ ನಿಜವಾಗಲೂ ರೋಗಕ್ಕೆ ಕಾರಣ ಅಂಥೇಳಿ. ಅವೆಲ್ಲ ಎಲ್ಲಿ ಬರೋದು? ನಮ್ಮ ವಿಚಾರಗಳಲ್ಲಿ ಬರತಕ್ಕಂಥದ್ದಿದೆ.
ಈ ರಾಗಾದಿಗಳಿಂದ ನಮ್ಮ ವಿಚಾರಗಳು ಮುಕ್ತವಾಗಿದ್ದರೆ, ಅವುಗಳು ನಮ್ಮ ಅಧೀನದಲ್ಲಿದ್ದರೆ ಆಗ ವಿಚಾರದಲ್ಲಿ ಶುದ್ಧಿ ಇದೆ ಅಂತಾಯಿತು. ವಿಚಾರಗಳಲ್ಲಿ ಶುದ್ಧಿ ಇದ್ದರೆ ಆರೋಗ್ಯ ಇದೆ ಅಂತಾಯಿತು. ಆರೋಗ್ಯದ ಮೂಲ ಇರತಕ್ಕಂಥದ್ದು ವಿಚಾರಗಳಲ್ಲಿ. ಆಮೇಲೆ ಆಹಾರ, ನಮ್ಮ ಆಹಾರ ಕ್ರಮ ಯಾವ ರೀತಿ ಅನ್ನೋದ್ರ ಮೇಲೆ ನಮ್ಮ ಆರೋಗ್ಯ ಡಿಪೆಂಡ್ ಆಗಿರುತ್ತೆ. ಆಹಾರದಲ್ಲಿ ವ್ಯತ್ಯಾಸ ಆಯಿತು, ಆರೋಗ್ಯ ಹಾಳಾಯಿತು ಅಂತ ಅರ್ಥ. ವಿಹಾರ ಅಂದರೆ ದಿನನಿತ್ಯದ ನಮ್ಮ ಚಟುವಟಿಕೆಗಳು ಏನಿದೆ, ವ್ಯಾಯಾಮ ಕೂಡ ಅದರಲ್ಲಿ ಬರುತ್ತೆ ಅಂತ ಇಟ್ಕೊಳ್ಳಿ. ಈ ಚಟುವಟಿಕೆಗಳು ಕೂಡ ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಅನ್ನೋದ್ರ ಮೇಲೆ ನಮ್ಮ ಆರೋಗ್ಯ ತೀರ್ಮಾನ ಆಗುತ್ತೆ. ಇವತ್ತಿನ ನಾಗರಿಕ ಜೀವನದಲ್ಲಿ ಏನಾಗಿದೆ, ಬಹುಮಟ್ಟಿಗೆ ನಮ್ಮ ಶಾರೀರಿಕ ಚಟುವಟಿಕೆಗಳು ಅತ್ಯಂತ ಕಡಿಮೆ. ಎಲ್ಲದಕ್ಕೂ ಯಂತ್ರ, ಸ್ವಿಚ್ಚು, ವಾಹನ ಹೀಗಾಗಿಬಿಟ್ಟಿದೆ. ಯಾವಾಗ ಶಾರೀರಿಕವಾದಂಥ ಚಟುವಟಿಕೆಗಳು ಇರೋದಿಲ್ಲ ಆವಾಗ ರೋಗ ಬರೋದು ಸಹಜ. ಆದರೆ ಲವಲವಿಕೆಯಿಂದ, ಚಟುವಟಿಕೆಯಿಂದ, ಶಾರೀರಿಕ ಶ್ರಮದಿಂದ ನಾವು ಜೀವನ ಮಾಡುವಾಗ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೇನು, ಪಥ್ಯ ಅಂತಕ್ಕಂಥದ್ದು ಆಯುರ್ವೇದದಲ್ಲಿ ತುಂಬ ಹೇಳ್ತಾರಪ್ಪ, ನಮ್ಮ ಕೈಲಿ ಆಗಲ್ಲ ಅಂತಾರೆ. ಇರೋದು ಅದೊಂದೇ ಸ್ವಾಮಿ ದಾರಿ. ಪಥ್ಯ ಅಂತಂದರೆ ಪಥಿ ಸಾಧು ಪಥ್ಯಂ ಅಂತ. ಯಾವ ವಿಧಾನವನ್ನು ನಾವು ಅನುಸರಿಸಿದರೆ, ಯಾವ ಆಹಾರ ವಿಹಾರ ವಿಚಾರಗಳನ್ನು ನಾವು ಅನುಸರಿಸಿದರೆ ನಮಗೆ ಅದು ಅನುಕೂಲಕರವಾಗಿರುತ್ತೋ ಅದಕ್ಕೆ ಪಥ್ಯ ಅಂತ ಹೆಸರು. ಅನುಕೂಲಕರವಾಗಿರೋದನ್ನು ಮಾಡಿ ಪಥ್ಯವಾದಂತಹ ಮಾರ್ಗವನ್ನು ಅನುಸರಿಸ್ತಾ ನಾವು ಆರೋಗ್ಯವಾಗಿ ಇರಬೇಕಾದ್ದು ಸಹಜ ಅದು. ಹಾಗಾಗಿ ಆ ಪಥ್ಯದ ಮೇಲೆ ಗೂಬೆ ಕುಡಿಸ್ತಕ್ಕಂಥ ವಿಚಾರ ಇಲ್ಲ. ಪಥ್ಯ ತಪ್ಪುದುವೋ ಆರೋಗ್ಯನೂ ತಪ್ಪಿತು ಅಂತ ಅರ್ಥ. ಇವೆಲ್ಲ ಆದ ಮೇಲೂ ಕೂಡ ಅಕಸ್ಮಾತ್ ಏನಾದ್ರು ಒಂದು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು ಅಂತಂದರೆ ಅಲ್ಲಿ ಚಿಕಿತ್ಸೆ ಅನ್ನುವಂಥ ವಿಚಾರ, ಔಷಧಿ ಅನ್ನುವಂಥ ವಿಚಾರ ಬರುತ್ತೆ. ಇದು ಆಯುರ್ವೇದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇಟ್ಕೊಂಡಿರ್ತಕ್ಕಂಥ ದೃಷ್ಟಿಕೋನ ಮತ್ತು ಹೈಯರಾರ್ಕಿ ಅಂತ ಹೇಳ್ತೀವಿ. ಯಾವುದು ಮೊದಲು ಯಾವುದು ಆಮೇಲೆ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಇನ್ನು ಚಿಕಿತ್ಸೆ ವಿಚಾರಕ್ಕೇನೆ ಬಂದಾಗ ಕೆಲವರ ವಿಚಾರ ನಾವು ನೋಡಬೇಕು. ಈ ಎಲ್ಲ ವಿಚಾರವನ್ನು ನಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಒಂದು ಮುಖ್ಯವಾಗಿ 3 ಗ್ರಂಥಗಳಿವೆ. ಚರಕ ಸಂಹಿತ, ಅದು ಚರಕನೇ ಬರೆದಿದ್ದು ಅಂತ ಸ್ಪಷ್ಟ ಇದೆ. ಸುಶ್ರುತ ಸಂಹಿತ, ಸುಶ್ರುತ ಬರೆದಿರ್ತಕ್ಕಂಥದ್ದು. ಆಮೇಲೆ ವಾಗ್ಭಟ ಅಂತಕ್ಕಂಥದ್ದು ಬರೆದಿರ್ತಕ್ಕಂಥ ಅಷ್ಟಾಂಗ ಹೃದಯ ಅಂತ ಹೇಳಿ. ಇವುಗಳಲ್ಲಿ ಈಗ ಹೇಳಿದಂಥ ವಿಚಾರಗಳಿಗೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳು ವಿಸ್ತಾರವಾಗಿ ವಿವರಿಸಲ್ಪಟ್ಟಿದೆ ಇವೆಲ್ಲದರಲ್ಲೂ. ಅದರಲ್ಲೂ ಆ ಸುಶ್ರುತ ಅಂತಕ್ಕಂಥವನ್ನಂತೂ ಸರ್ಜರಿ ಅಂತ ನಾವೇನು ಕರಿತೀವಿ, ಶಸ್ತ್ರಚಿಕಿತ್ಸೆ ಅಂಥೇಳಿ, ಅದರಲ್ಲಿ ನಿಷ್ಣಾತ. ಇಡೀ ಜಗತ್ತಿಗೆ ಶಸ್ತ್ರಚಿಕಿತ್ಸೆಯ ಬಗ್ಗೆ ಮೊದಲ ಪಾಠವನ್ನು ಹೇಳಿಕೊಟ್ಟವನು ಯಾರು ಅಂತಂದರೆ ಅದು ಸುಶ್ರುತನೇನೆ. ಎಷ್ಟು ಮಟ್ಟಿಗೆ ಅಂತಂದರೆ ನಮ್ಮ ಹಿಂದಿನ ಗ್ರಂಥಗಳು ಮತ್ತು ದಾಖಲೆಗಳಲ್ಲಿ ಸಿಗ್ತಕ್ಕಂಥ ವಿಚಾರ, ಸುಮಾರು 300ಕ್ಕಿಂತ ಹೆಚ್ಚು ಶಸ್ತ್ರಚಿಕಿತ್ಸಾ ವಿಧಾನಗಳನ್ನು ಆತ ಸಂಶೋಧನೆ ಮಾಡಿ ತೆಗೆದಿದ್ದ ಅಂತ ಹೇಳಿ. ಬರೀ ಅಷ್ಟೇ ಅಲ್ಲ, ಶಸ್ತ್ರಚಿಕಿತ್ಸೆ ಸಮರ್ಪಕವಾಗಿ ಆಗಬೇಕಾದ್ರೆ ಅದಕ್ಕೆ ಆಯುಧಗಳು ಕೂಡ ಬೇಕು, ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸು. ಸುಮಾರು 100ಕ್ಕಿಂತ ಹೆಚ್ಚು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ನು ಕೂಡ ಆತ ಕಂಡು ಹಿಡಿದು ಪ್ರಯೋಗ ಮಾಡ್ತಿದ್ದ ಅಂತಕ್ಕಂಥ ವಿಚಾರ ಸಿಕ್ಕುತ್ತೆ. ಇದು ಈಗ ನಮಗೆ ಗತವೈಭವದ ಹಾಗೆ ಕಾಣಬಹುದು. ಏಕೆಂದರೆ ಅನೇಕ ಕಾರಣಗಳಿಂದ, ಕಾನೂನಿನ ತೊಡಕುಗಳಿಂದ ಇವತ್ತು ಆಯುರ್ವೇದವನ್ನು ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ವೈದ್ಯರು ಸರ್ಜರಿಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡೋದಕ್ಕೆ ಅವಕಾಶ ಇಲ್ಲ ಹಾಗಾಗಿದೆ. ಬಹುಶಃ ಮತ್ತೊಮ್ಮೆ ಈ ಹಿಂದಿನ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಅವಕಾಶ ಆಗಿ ಅಭ್ಯಾಸವನ್ನು ಮಾಡಿದ್ದಾದರೆ ಶ್ರೇಷ್ಠವಾದಂತಹ ಶಸ್ತ್ರಚಿಕಿತ್ಸಾ ವಿಧಾನಗಳನ್ನು, ಶಸ್ತ್ರಚಿಕಿತ್ಸಾ ಉಪಕರಣಗಳನ್ನು ಕೂಡ ಕಂಡು ಹಿಡಿದು ಹಿಂದಿನ ಯಾವ ಗತವೈಭವ ಅಂತ ಕರಿತೀವಿ ಅದನ್ನು ಪುನಃ ಸ್ಥಾಪನೆ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇದು ಆಯುರ್ವೇದದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವಿಚಾರ. ಅಷ್ಟಾಂಗ ಅಂತ ನಾನು ಹೇಳಿ, ಅದರಲ್ಲಿ ಈ ಸರ್ಜರಿ ಕೂಡ ಒಂದು. ಮಿಕ್ಕವನ್ನು ಕೂಡ ನಾವು ನೋಡಬೇಕಾಗಿದೆ. ಅದು ಕಾಯ ಅಂತಂದರೆ ಜನರಲ್ ಫಿಸಿಯಾಲಜಿ, ನಮ್ಮ ಶರೀರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳೇನಿದೆ ಅಥವಾ ಅನಾರೋಗ್ಯಗಳಿದೆ ಇದನ್ನು ನೋಡ್ತಕ್ಕಂಥದ್ದಿದೆ. ಬಾಲ ಅಂತಂದರೆ ಮಕ್ಕಳಿಗೆ ಸಂಬಂಧಪಟ್ಟಂಥ ಆರೋಗ್ಯ ಅನಾರೋಗ್ಯದ ವಿಚಾರ, ಪೀಡಿಯಾಟ್ರಿಕ್ಸ್ ಅಂತ ನಾವೇನು ಕರಿತೀವಿ ಅದರ ವಿಚಾರ ಇದೆ. ಗ್ರಹ ಅಂತಂದರೆ ಹಿಡಿತಕ್ಕಂತಹದ್ದು ಅಂತ. ವಿಶೇಷವಾಗಿ ಇದರಲ್ಲಿ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಹೇಳ್ತಾರೆ. ಊರ್ಧ್ವಾಂಗ ಅಂತ ಹೇಳಿ. ಊರ್ಧ್ವಾಂಗ ಅಂತಂದರೆ ಈ ENT ಅಂತ ನಾವೇನೇನು ಹೇಳ್ತೀವಿ, ಇಯರು, ನೋಸು, ಥ್ರೋಟು ಇತ್ಯಾದಿಗೆ ಸಂಬಂಧಪಟ್ಟಂಥ ವಿಚಾರ ಅದರಲ್ಲಿ ಬರುತ್ತೆ. ಆಮೇಲೆ ಶಲ್ಯ ಅಂತ, ಶಲ್ಯ ಶಾಲಾಕ್ಯ ತಂತ್ರ ಅಂದರೆ ಈಗ ಹೇಳಿದಂಥ ಸರ್ಜರಿ ವಿಚಾರ ಬರುತ್ತೆ. ಆಮೇಲೆ ದಂಷ್ಟ್ರ ಅಂತ ಹೇಳಿ, ದಂಷ್ಟ್ರ ಅಂದರೆ ಕಚ್ಚುವಿಕೆ. ಈ ವಿಷಜಂತುಗಳಿಂದ ಶರೀರಕ್ಕೆ ಏನಾದರೂ ಕಚ್ಚಲ್ಪಟ್ಟಾಗ ಅಥವಾ ಏನಾದರೂ ಸಮಸ್ಯೆಗಳಾದಾಗ ಅದನ್ನು ಯಾವ ರೀತಿ ಎದುರಿಸಬೇಕು ಅಂತಕ್ಕಂಥದ್ದು, ಆ ವಿಷತಂತ್ರಗಳನ್ನು ಕೂಡ ಅದರಲ್ಲಿ ಹೇಳಿರ್ತಕ್ಕಂಥದ್ದಿದೆ. ಆಮೇಲೆ
ಜರ ಅಂತ ಹೇಳಿ. ಜರ ಅಂತಂದರೆ ಮುಪ್ಪಿನ ಕಾಲದಲ್ಲಿ ಬರ್ತಕ್ಕಂಥ ಕಾಯಿಲೆಗಳಿಗೆ ಸಂಬಂಧಪಟ್ಟಂಥ ಅನೇಕ ಮಾಹಿತಿ ವಿಚಾರಗಳು ಸಿಕ್ಕುತ್ತೆ. ಅದನ್ನು ಇವತ್ತು ಆಧುನಿಕ ವಿಜ್ಞಾನದಲ್ಲಿ ಜೀರಿಯಾಟ್ರಿಕ್ಸ್, ಜರ ಜೀರಿಯಾಟ್ರಿಕ್ಸ್ ನೋಡಿ, ಅಲ್ಲಿ ಏನೋ ಒಂದು ಆ ಉಚ್ಚಾರಣೆಯಲ್ಲೇ ಹತ್ತಿರ ಇರ್ತಕ್ಕಂಥದ್ದು ಗಮನಿಸಬಹುದು ನಾವು. ಇನ್ನು ಕೊನೆಯದು ವೃಷ್ಯ ಅಂತ ಹೇಳಿ. ವೃಷ್ಯ ಅಂತಂದರೆ ಈ ಶುಕ್ರಧಾತುವಿಗೆ ಸಂಬಂಧಪಟ್ಟಂಥ ಏನು ದೋಷಗಳು ತೊಂದರೆಗಳು ಇದೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು, ವಿಚಾರವನ್ನು, ಚಿಕಿತ್ಸೆ ಇತ್ಯಾದಿಗಳನ್ನು ಹೇಳ್ತಕ್ಕಂಥದ್ದು ಅದೊಂದು ವಿಭಾಗ. ಅದು ಹೀಗೆ ಈ ಅಷ್ಟಾಂಗದಲ್ಲೂ ಕೂಡ ಅಂದರೆ ಒಟ್ಟಿನಲ್ಲಿ ಒಬ್ಬ ಮನುಷ್ಯನ ಶಾರೀರಿಕ ಮಾನಸಿಕ ಸಮಸ್ಯೆಗಳು ಏನೇನು ಬರಬಹುದು ಅದೆಲ್ಲದಕ್ಕೂ ಕೂಡ ಬೇಕಾದಂಥ ಮಾಹಿತಿಗಳನ್ನು ಇದರಲ್ಲಿ ಕೊಡಲ್ಪಡುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ತತ್ವ ಆಯುರ್ವೇದದಲ್ಲಿ ಕೆಲಸ ಮಾಡುತ್ತೆ. ಅದೇನು ಅಂತಂದರೆ ಟ್ರೀಟ್ ದಿ ಪೇಷಂಟ್ ನಾಟ್ ದಿ ಡಿಸೀಸ್. ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಇವತ್ತಿನ ಅನೇಕ ವೈದ್ಯ ವಿಜ್ಞಾನಗಳಲ್ಲಿ ಇಲ್ಲೇ ಎಡುತ್ತಾ ಇರತಕ್ಕಂಥದ್ದು ಇದೆ. ಒಂದು ಕಾಯಿಲೆ ಏನೋ, ಈ ಕಾಯಿಲೆಗೆ ಈ ಔಷಧಿ ಕೊಡಿ ಅಂತ ಹೇಳಿ ಕಾಯಿಲೆ ಮತ್ತು ಔಷಧಿಗಳನ್ನು ಈ ಮ್ಯಾಚ್ ದಿ ಫಾಲೋಯಿಂಗ್ ಅಂತಾರಲ್ಲ, ಈ ರೀತಿ ಮಾಡುವಂಥ ಕ್ರಮವೇ ಹೆಚ್ಚಾಗಿದೆ. ಆದರೆ ಆಯುರ್ವೇದ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಕಾಯಿಲೆ ಏನೂ ಇರಬಹುದು, ಅದಕ್ಕೆ ಮೂಲ ಕಾರಣ ಅನ್ನೋದನ್ನು ನೋಡಿ, ಅದು ಪೇಷಂಟ್ನ ಒಳಗಿರುತ್ತೆ. ಹಾಗಾಗಿ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡಿ, ಒಂದು ವಿಚಾರ. ಇನ್ನೊಂದು ದೃಷ್ಟಿಕೋನದಲ್ಲಿ ಯಾವುದೇ ಕಾಯಿಲೆ ಒಬ್ಬ ವ್ಯಕ್ತಿಗೆ ಬರುತ್ತೆ ಅಂತಂದರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆ ಅಂತ ಅರ್ಥ. ಯಾರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ ಅವರಿಗೆ ಯಾವ್ಯಾವ ಥರದ ರೋಗಗಳು ಬೇಕಾದರೂ ಬರ್ಬೋದು. ಹಾಗಾದರೆ ನಮ್ಮ ಟ್ರೀಟ್ಮೆಂಟ್ ಎಲ್ಲಿದೆ ಅಂತಂದರೆ ಆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥದ್ದು ಅದಿರೋದು ಪೇಷಂಟ್ನಲ್ಲಿ. ದೇರ್ಫೋರ್ ಟ್ರೀಟ್ ದ ಪೇಷಂಟ್ ನಾಟ್ ದ ಡಿಸೀಸ್. ರೋಗ ನಿರೋಧಕ ಶಕ್ತಿ ಆ ಒಬ್ಬ ರೋಗಿಯಲ್ಲಿ ಹೆಚ್ಚಾಯಿತು ಅಂತಂದರೆ ಅವನು ಆರೋಗ್ಯವಂತನಾಗ್ತಾನೆ, ಎಂಥ ಕಾಯಿಲೆ ಆದರೂ ಕೂಡ ಗುಣ ಆಗುತ್ತೆ. ಹೀಗೆ ಅನೇಕ ಅದ್ಭುತವಾದಂಥ ಸಿದ್ಧಾಂತಗಳನ್ನು ಹೊಂದಿರತಕ್ಕಂಥದ್ದು ಆಯುರ್ವೇದ ಇದೆ. ಅದರಲ್ಲಿ ಕೆಲವನ್ನು ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೇವೆ, ಕೆಲವು ಗತವೈಭವ ಆಗಿದೆ. ಆದರೂ ಕೂಡ ಕೆಲವು ಅದ್ಭುತವಾದ ವಿಚಾರಗಳು ಇವತ್ತಿಗೂ ಜೀವಂತ ಇದೆ ಅನ್ನೋದಕ್ಕೆ ಒಂದು 2 ಉದಾಹರಣೆಯನ್ನು ನಾವು ನೋಡಬಹುದು. ಒಂದು ದಂತವೈದ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ. ಯೋಗ ಮತ್ತು ಆಯುರ್ವೇದ ಈ ಎರಡನ್ನೂ ಸೇರಿಸ್ಕೊಂಡಿದ್ದೇನೆ. ದಂತವೈದ್ಯರು ಯಾವುದೇ ಥರದ ಇಂಜೆಕ್ಷನ್ ಕೊಡದೆ, ಸೂಜಿ ಮದ್ದು ಚುಚ್ಚದೆ ಹಲ್ಲನ್ನು ಕೀಳ್ತಕ್ಕಂಥ ವಿಧಾನ ಇದೆಯಲ್ಲ, ಅದು ಇವತ್ತಿಗೂ ಕೂಡ ಜೀವಂತ ಇದೆ. ಅದರ ಒಂದು ಪ್ರಾತ್ಯಕ್ಷಿಕೆ, ಒಂದು ಡೆಮಾನ್ಸ್ಟ್ರೇಷನನ್ನು ನಾವು ನೋಡೋಣ. ಇವರು ಡಾಕ್ಟರ್ ವಿವೇಕ್ ಅಂತ ಹೇಳಿ, ಇವರು ಅವರ ಶ್ರೀಮತಿ ಡಾಕ್ಟರ್ ಕವಿತಾ ಅಂತ ಹೇಳಿ. ಇಬ್ಬರೂ ಆಯುರ್ವೇದ ಡಿಗ್ರಿ ಮುಗಿಸಿದ ಮೇಲೆ ದಂತವೈದ್ಯ ವಿಶಾರದ ಅಂತಕ್ಕಂಥ ಒಂದು ವಿಶೇಷವಾದ ಕೋರ್ಸನ್ನು ಮಾಡಿಕೊಂಡಿದ್ದಾರೆ. ವಿವೇಕ್ ಅವರೇ, ಈ ದಂತವೈದ್ಯ ವಿಶಾರದ ಕೋರ್ಸ್ನ ತಾವು ಎಲ್ಲಿ ಮಾಡಿದ್ರಿ? ಇದನ್ನು ಗುಜರಾತ್ನಲ್ಲಿ ರಾಜ್ಕೋಟಲ್ಲಿ ಜಲಾರಾಮ್ ಬಾಪಾ ಆಯುರ್ವೇದ ದಂತ ಚಿಕಿತ್ಸಾಲಯ ಅಂತಿದೆ, ಅಲ್ಲಿ ಕಲ್ತಿರುವಂಥದ್ದು. ಅಲ್ಲಿ ಎಷ್ಟು ವರ್ಷ ಕೋರ್ಸ್ ಇದು ದಂತವೈದ್ಯ ವಿಶಾರದ? BAMS ನಂತರ 1.5 ವರ್ಷ ಕಲ್ತಿರೋಂಥ ಕೋರ್ಸು. ಅಲ್ಲಿ ಕಾಲೇಜ್ ಟೈಪ್ ಶಿಕ್ಷಣ ಇರುತ್ತೋ ಅಥವಾ? ಇದು ಗುರುಕುಲ ಪದ್ಧತಿಯಲ್ಲಿ ಕಲಿಸೋ ಅಂಥದ್ದು. ಬರೀ 10 ವಿದ್ಯಾರ್ಥಿಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಇದನ್ನು ಹೇಳ್ಕೊಡ್ತಾರೆ. ಇದರಲ್ಲಿ ಇಂಜೆಕ್ಷನ್ ಕೊಡದೆ ಹಲ್ಲಿ ಕೀಳುವಂತಹ ಒಂದು ಕ್ರಮವನ್ನು ನೀವು ಕಲ್ತಿದ್ದೀರಾ ಅಂತ ಹೇಳಿ ಕೇಳಿದ್ದೇನೆ. ಅದಕ್ಕೆ ಯಾವ ರೀತಿಯ ಪೂರ್ವ ಸಿದ್ಧತೆ ಮಾಡ್ಕೋಬೇಕು ನೀವು ಅಷ್ಟೇ ಮತ್ತು ಪೇಷಂಟು? ತುಂಬ ಒಳ್ಳೆ ಪ್ರಶ್ನೆ. ಇದನ್ನು ಅಂದರೆ ಇವಾಗ ಒಂದು ಮೈನರ್ ಸರ್ಜರಿ ಅಂತಲೇ ಹೇಳ್ತೀವಿ ಹಲ್ಲು ತೆಗೆಯುವಂಥದ್ದನ್ನು. ಸೊ ಮೊದಲು ಪರೀಕ್ಷೆ ಮಾಡ್ತೀವಿ, ರೋಗಿಗಳನ್ನು ಚೆನ್ನಾಗಿ ಪರೀಕ್ಷೆ ಮಾಡ್ತೀವಿ. ಯಾವ ಹಲ್ಲನ್ನು ಉಳಿಸ್ಲಿಕ್ಕೆ ಆಗೋದಿಲ್ಲ ಔಷಧಿಯಿಂದ, ಸೊ ಅಂಥ ಹಲ್ಲನ್ನ ತೆಗಿಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ಆಗ ಒಂದು ಎಕ್ಸಾಮಿನೇಷನ್ ಮಾಡಿಬಿಟ್ಟು ಅವರಿಗೆ ಯಾವುದೇ ಒಂದು ಚುಚ್ಚುಮದ್ದು ಕೊಡದೆ, ಸೊ ಯಾವುದೇ ಒಂದು ಆ್ಯಂಟಿಬಯೋಟಿಕ್ಸ್ ಕೊಡದೆ, ಮತ್ತು ಯಾವುದೇ ಒಂದು ಎಕ್ಸ್ರೇ ಕೂಡ ತೆಗೆದೆ, ಸೊ ಪೇಷಂಟಿಗೆ ಈ ರೀತಿಯಾಗಿ ಜಾಲಂಧರ ಬಂದು ತೆಗಿತೀವಿ ಅಂತ ಮುಂಚೆನೇ ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿ ತೆಗೆಯುವಂಥದ್ದು. ಇದರಲ್ಲಿ ವಿಶೇಷವಾಗಿ ಏನಂತ ಹೇಳಿದ್ರೆ, ರೋಗಿಯನ್ನು ಯಾವುದೇ ರೀತಿಯಾದಂಥ ಅತ್ಯಾಧುನಿಕವಾದಂಥ ಡೆಂಟಲ್ ಚೇರ್ ಮೇಲೆ ಅಲ್ಲಿ ಮೇಲೆ ಕೂರಿಸಿ ತೆಗೆಯುವಂಥ ಅವಶ್ಯಕತೆ ಇಲ್ಲ. ಒಂದು ಸಾಧಾರಣವಾದಂಥ ಒಂದು ಪೂಜೆ ಮಣೆ, ಸೊ ಅಲ್ಲಿ ಅದರ ಮೇಲೆ ಕೂರಿಸಿ ಅವರಿಗೆ ಪದ್ಮಾಸನ ಅಥವಾ ಸುಖಾಸನ ಹಾಕಿ ಕೂರಿಸ್ತೀವಿ. ಕೆಲವರಿಗೆ ಆರ್ಥರೈಟಿಸ್ ಇರುತ್ತೆ, ಅದು ಇದು ತೊಂದರೆಗಳಿರುತ್ತೆ, ಅವ್ರು ತುಂಬ ಪದ್ಮಾಸನ ಹಾಕಿ ಕೂತ್ಕೊಳ್ಳಿಕ್ಕಾಗಲ್ಲ. ಅಂಥವ್ರನ್ನ ಸುಖಾಸನ ಅಥವಾ ಪದ್ಮಾಸನ ಹಾಕಿ ಕೂರಿಸಿ ಅವರಿಗೆ ಜಾಲಂಧರ ಬಂದ ಯೋಗ ಪದ್ಧತಿ ಮಾಡೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿ ಅದರ ಮುಖಾಂತರ ತೆಗಿತೀವಿ. ಮುಖ್ಯವಾಗಿ ಯೋಗದಲ್ಲಿ 3 ರೀತಿಯಾದಂಥ ಬಂಧ ಹೇಳಿದ್ದಾರೆ: ಮೂಲಬಂಧ, ಉಡ್ಯಾನ ಬಂಧ ಮತ್ತು ಜಾಲಂಧರ ಬಂಧ ಅಂತ ಹೇಳಿ. ಮೂಲಬಂಧ ಅಂದರೆ ದೇಹದ ಕೆಳಭಾಗದ ತೊಂದರೆಗೆ ಮಾಡುವಂಥ ಒಂದು ಕ್ರಿಯೆಯನ್ನು ಮೂಲಬಂಧ ಅಂತ ಹೇಳ್ತೀವಿ. ದೇಹದ ಮಧ್ಯಭಾಗದಲ್ಲಿರುವಂಥ ಕಾಯಿಲೆಗೆ ತೊಂದರೆಗಳಿಗೆ ಮಾಡುವಂಥ ಬಂಧವನ್ನು ಉಡ್ಯಾನ ಬಂಧ ಅಂತ ಹೇಳ್ತೀವಿ. ಜಾಲಂಧರ ಅಂತ ಹೇಳಿದ್ರೆ ದೇಹದ
ಕುತ್ತಿಗೆಯಿಂದ ಮೇಲ್ಪಟ್ಟಂತಹ ಯಾವುದೇ ಒಂದು ಕಾಯಿಲೆಗೆ ಮಾಡುವಂಥದ್ದನ್ನು ಜಾಲಂಧರ ಬಂಧ ಅಂತ ಹೇಳ್ತೀವಿ. ಇಲ್ಲಿ ಒಂದು ಯೋಗ ಮತ್ತು ಆಯುರ್ವೇದ ಪದ್ಧತಿಯನ್ನು ಬಳಸ್ಕೊಂಡು ಒಂದು ಸಣ್ಣ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಿದ್ದೀವಿ. ಸೊ ನಾನು ಆಗಲೇ ಹೇಳ್ದಂಗೆ ಒಂದು ಟೂತ್ ಎಕ್ಸ್ಟ್ರಾಕ್ಷನ್ನ ಮೈನರ್ ಸರ್ಜರಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಮಣೆ ಮೇಲೆ ಕೂರಿಸಿ ಬಂಧ ಹಾಕಿಸಿ ಅವರಿಗೆ ತೆಗೆಯುವಂಥದ್ದು. ಅದರಲ್ಲಿ ಹೇಳಿದಾನೆ, ಕಂಠಮಾಕುಂಚ ಹೃದಯಂ ಸ್ಥಾಪಯೇತ್ ಚಿಬುಕಂ ದೃಢಂ ಬಂಧೋ ಜಾಲಂಧರಾಕ್ಯೋ ಜರಾಮೃತ್ಯು ವಿನಾಶನಃ ಅಂತ ಹೇಳ್ತಾನೆ. ಹಠಯೋಗ ಪ್ರದೀಪಕದಲ್ಲಿ ಈ ರೀತಿ ಹೇಳ್ತಾರೆ. ಸೊ ಜಾಲ ಅಂತ ಹೇಳಿದ್ರೆ ಒಂದು ನರ್ವ್ ಪ್ಲೆಕ್ಸಸ್, ಬಂಧ ಅಂತ ಹೇಳಿದ್ರೆ ಅದನ್ನು ತಡೆಯುವಂಥದ್ದು ಅಥವಾ ಬ್ಲಾಕ್ ಮಾಡುವಂಥದ್ದು. ಈಗೇನು ಆರ್ಟ್ರೀಸು, ನರ್ವ್ಸು, ವೆಯ್ನ್ಸ್ ಇರುತ್ತೆ, ಅದನ್ನು ಬಂಧನ ಮಾಡಿ ನಾವು ಹಲ್ಲು ತೆಗೆಯುವಂಥ ಒಂದು ಚಿಕಿತ್ಸೆಯನ್ನು ಮಾಡ್ತೀವಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ಹಲ್ಲಿನ ಚಿಕಿತ್ಸೆ ಮಾಡೋದಕ್ಕಿಂತ ಮುಂಚೆ ಅವರಿಗೆ ಶುಗರ್ ಇದೆಯೇ, ಅಥವಾ ಅವರಿಗೆ ಬಿ ಪಿ ಇದೆಯೇ, ಅಥವಾ ಯಾವುದಾದ್ರು ಆಧುನಿಕ ಔಷಧಿಗಳಿಗೆ ಆ್ಯಂಟಿಬಯೋಟಿಕ್ಸ್ ಇರಬಹುದು, ಅದಕ್ಕೆ ಅಲರ್ಜಿ ಇದೆ, ಇವನ್ನೆಲ್ಲ ಪರೀಕ್ಷೆ ಮಾಡ್ಕೊಂಡು ಮಾಡ್ತಾರೆ. ಏಕೆಂದರೆ ಅದು ಹಲ್ಲು ಕಿತ್ತಾಗ ರಕ್ತ ಬರುತ್ತೆ, ಗಾಯ ಆಗುತ್ತೆ, ಇತ್ಯಾದಿ ಸಮಸ್ಯೆಗಳಿರುತ್ತೆ. ಆ ಥರದ್ದು ಏನು ನೀವು ಮಾಡೋದಿಲ್ವೇನು? ಬಿ ಪಿ ಜಾಸ್ತಿ ಇದ್ರೂ ಮಾಡ್ತೀವಿ, ಹಲ್ಲು ತೆಗಿಯೋವಂಥದ್ದು ಮಾಡ್ತೀವಿ. ಮತ್ತು ಸಕ್ಕರೆ ಕಾಯಿಲೆ ಇದ್ದು ಆ ತೊಂದರೆಯಿಂದ ಅದು ಜಾಸ್ತಿ ಇದ್ರೂ ಕೂಡ ನಾವು ಹಲ್ಲು ತೆಗಿಯೋವಂಥದ್ದು. ಏನು ಸಮಸ್ಯೆ ಆಗೋದಿಲ್ಲ? ಸಮಸ್ಯೆ ಏನೂ ಆಗೋದಿಲ್ಲ. ನಾವೇನಂದ್ರೆ ಹಲ್ಲು ತೆಗೆದ ನಂತರ ಪಶ್ಚಾತ್ಕರ್ಮ ಅಂತ ಹೇಳ್ತೀವಿ. ಬಾಯಿ ಮುಕ್ಕಳಿಸೋದಕ್ಕೆ ಕೆಲವೊಂದು ಔಷಧಿಯಿಂದ ತಯಾರು ಮಾಡಿದಂಥ ರಕ್ತ ಬಂಧಕ ಯೋಗ ಅಂತ ಹೇಳ್ತೀವಿ. ಅಂಥದನ್ನು ಉಪಯೋಗಿಸ್ಕೊಂಡು ಬಾಯಿ ಮುಕ್ಕಳಿಸೋದಕ್ಕೆ ಕೊಡ್ತೀವಿ. ಅದರಿಂದ ಏನಾಗುತ್ತೆ, ರಕ್ತಸ್ರಾವ ಆಗೋದನ್ನು ಅದು ಬೇಗ ತಡೆಗಟ್ಟುತ್ತೆ. ಆವಾಗ ಅವರಿಗೆ ಏನೇ ತೊಂದರೆ ಇದ್ರೂ ಏನು ಸಮಸ್ಯೆ ಆಗೋದಿಲ್ಲ. ಈಗ ಬಿ ಪಿ, ಸಕ್ಕರೆ ಕಾಯಿಲೆ ಇರೋರಿಗೆಲ್ಲ ಏನಂದರೆ ಸೆಕೆಂಡ್ರಿ ಹೆಮೊರೇಜ್ ಅಂತ ಹೇಳ್ತೀವಿ. ಹಲ್ಲು ತೆಗೆದ ನಂತರ ಮತ್ತೆ ರಕ್ತಸ್ರಾವ ಆಗೋಂಥದ್ದು ತುಂಬ ಜಾಸ್ತಿ ಇರುತ್ತೆ. ನಾವು ಈ ಆಯುರ್ವೇದ ಔಷಧಿ ಉಪಯೋಗಿಸೋದ್ರಿಂದ ಏನಾಗುತ್ತೆ, ಆ ರಕ್ತಸ್ರಾವ ಆಗದೆ ಇರೋಂಗೆ ತಡೆಗಟ್ಟುತ್ತೆ. ಸೊ ನಮಗೆ ಬಿ ಪಿ ಜಾಸ್ತಿ ಇದ್ರೂ, ಸಕ್ಕರೆ ಕಾಯಿಲೆ ಇದ್ರೂ ತೆಗಿಯೋದ್ರಿಂದ ಏನು ತೊಂದರೆ ಆಗಲ್ಲ. ಆಮೇಲೆ ಈ ಆ್ಯಂಟಿಬಯೋಟಿಕ್ಸ್ಗೆ ಅಲರ್ಜಿ ಇದ್ದರೆ? ಆ್ಯಂಟಿಬಯೋಟಿಕ್ಸ್ಗೆ ಅಲರ್ಜಿ ಇದ್ರೇನು ನಾವೇನು ಮಾಡ್ತೀವಿ, ಆಯುರ್ವೇದ ಔಷಧಿ ಕೊಡೋದ್ರಿಂದ ಮತ್ತು ರಕ್ತಸ್ತಂಭಕ ಯೋಗ ಉಪಯೋಗಿಸೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ಅಂದರೆ ಆ್ಯಂಟಿಬಯೋಟಿಕ್ಸ್ ಬಳಸೋದಿಲ್ಲ. ಆ್ಯಂಟಿಬಯೋಟಿಕ್ಸ್ ಮತ್ತು ಇನ್ನೊಂದು ನಮ್ಮ ಅನುಭವದಲ್ಲಿ ಈಗ 7 ವರ್ಷದಿಂದ ನಾವು ಈ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಒಂದು 5,000ಕ್ಕಿಂತ ಹೆಚ್ಚು ಹಲ್ಲನ್ನು ತೆಗೆದಿದ್ದೀವಿ. ಬೇರೆ ಬೇರೆ ರೀತಿಯಾದಂಥ ಹಲ್ಲು ಚಿಕ್ಕ ಮಕ್ಕಳಿಗೂ ಕೂಡ ತೆಗಿತೀವಿ. 5 ವರ್ಷ 6 ವರ್ಷದ ಹುಳುಕಾಗ್ಬಿಟ್ಟಿರುತ್ತೆ, ಅದನ್ನ ಉಳಿಸ್ಲಿಕ್ಕೆ ಆಗಲ್ಲ, ತುಂಬಾ ನೋವಿರುತ್ತೆ ಅಂತ ಒಂದು ಮಕ್ಕಳು ಕೂಡ ಇದೇ ಜಾಲಂಧರ ಬಂಧ ಯೋಗ ಪದ್ಧತಿಯಿಂದ ತೆಗಿತೀವಿ. ಸೊ ವಿಶೇಷವಾಗಿ ನಾವು 400-450 ಶುಗರ್ ಲೆವೆಲ್ ಏನಿರುತ್ತೆ ರಕ್ತದಲ್ಲಿ ಅಷ್ಟಿದ್ರೂ ತೆಗಿತೀವಿ. ಸೊ ಬೇರೆ ಒಂದು ಪದ್ಧತಿಯಲ್ಲಿ ಒಂದು ಶುಗರ್ ಲೆವೆಲ್ ಜಾಸ್ತಿ ಇದ್ದಾಗ ತೆಗಿಲಿಕ್ಕಾಗೋದಿಲ್ಲ. ಮತ್ತು ನಾವು ಕೊಡುವಂಥದ್ದು ಡಾಕ್ಟರ್ ಹೇಳಿದಾಗೆ ಒಂದು ಋಣರೋಪಕ ಅಂತ ಹೇಳ್ತೀವಿ. ಕೊಡುವಂಥ ಔಷಧಿ ಆ ಗಾಯವನ್ನು ಬೇಗ ಮಾಗಿಸುತ್ತೆ. ಸಾಮಾನ್ಯವಾಗಿ ಸಕ್ಕರೆ ಕಾಯಿಲೆ ಇರೋರಿಗೆ ಯಾಕೆ ನಾವು ತೆಗಿಯೋದಿಲ್ಲ ಬೇರೆ ಒಂದು ಪದ್ಧತಿಯಲ್ಲಿ ಅಂತ ಹೇಳಿದ್ರೆ, ಒಂದು ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತು ತೆಗೆದಂತಹ ಗಾಯ ಬೇಗ ಮಾಗೋದಿಲ್ಲ. ಆದರೆ ನಮ್ಮ ಒಂದು ಆಯುರ್ವೇದ ಔಷಧಿ ಗಂಡೂಷ ಮಾಡಿಸೋದ್ರಿಂದ ಅದು ರಕ್ತಸ್ತಂಭಕವಾಗೂ ಕೆಲಸ ಮಾಡುತ್ತೆ ಮತ್ತು ವ್ರಣರೋಪಕವಾಗೂ ಕೆಲಸ ಮಾಡುತ್ತೆ. ಇದರಿಂದ ರೋಗಿಗೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ತುಂಬ ಮಾಹಿತಿಯನ್ನು ನೀವು ಕೊಟ್ಟಿದ್ದೀರಾ. ಅದರ ಒಂದು ಪ್ರಾತ್ಯಕ್ಷಿಕೆ ನೋಡೇ ಬಿಡೋಣ. ಸೊ ಯೋಗದಲ್ಲಿ ಮುಖ್ಯವಾಗಿ 3 ನಾಡಿಗಳನ್ನು ಹೇಳ್ತಾರೆ. ಸುಷುಮ್ನ ನಾಡಿ ದೇಹದ ಬೆನ್ನಿನ ಮಧ್ಯಭಾಗದಲ್ಲಿ ಬರುತ್ತೆ. ಎಡ ಬಲದಲ್ಲಿ ಈಡಾಪಿಂಗಲ ನಾಡಿ ಅನ್ನುವಂಥದ್ದು ಬರುತ್ತೆ. ಸೊ ನಾವು ಮುಖ್ಯವಾಗಿ ಇಲ್ಲಿ ಹಲ್ಲು ತೆಗೆಯುವಾಗ ಸುಷುಮ್ನ ನಾಡಿಯ ಮಧ್ಯಭಾಗವನ್ನು ಮೊಣಕಾಲಿನಿಂದ ಒತ್ತಿ ಅದರ ಮೇಲೆ ಒಂದು ಒತ್ತಡವನ್ನು ತರ್ತೀವಿ.
ಹೀಗೆ ರೋಗಿಗಳಿಗೆ ಹಲ್ಲನ್ನು ಕಿತ್ತ ನಂತರ ಅವರು ಮುಂದೆ ಏನು ನಿಯಮಗಳನ್ನು ಅನುಸರಿಸಬೇಕು, ಅವ್ರಿಗೇನು ಸೂಚನೆ ಕೊಡ್ತೀರಾ ನೀವು? 24 ಗಂಟೆಗಳ ಕಾಲ ತುಂಬ ಬಿಸಿ ಇರುವಂಥದ್ದು, ತುಂಬ ಗಟ್ಟಿ ಪದಾರ್ಥ ಏನು ತಿನ್ನಬಾರ್ದು. ಅದಾದಮೇಲೆ ನಂತರ ಏನಾದ್ರು ಅವಶ್ಯಕತೆ ಬಿದ್ದರೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯಲ್ಲಿ ಒಂದಾದಂಥ ನಸ್ಯ ಚಿಕಿತ್ಸೆಯನ್ನು ಮಾಡ್ತೀವಿ. ಅದರಿಂದ ಅವ್ರಿಗೆ ಗಾಯ ಆಗ್ಲಿಕ್ಕೂ ಏನಾದ್ರು ಅಲ್ಪ ಸ್ವಲ್ಪ ನೋವಿದ್ರೆ ಅದು ಕಡಿಮೆ ಆಗಲಿಕ್ಕೂ ಕೂಡ ಸಹಾಯ ಮಾಡ್ತದೆ. ಮತ್ತು ಅವ್ರ ನಾಲ್ಗೆಯಿಂದ ಕಿತ್ತಂಥ ಜಾಗವನ್ನು ಮುಟ್ತಾ ಇರಬಾರ್ದು, ಸೋಕಿಸ್ತಾ ಇರಬಾರ್ದು. ಮತ್ತು ಖಾರ ಮಸಾಲೆ ಪದಾರ್ಥಗಳನ್ನು ತಿನ್ನಬಾರ್ದು ಅಷ್ಟೇ. ಮತ್ತು ಹಲ್ಲು ಕಿತ್ಸ್ಕೊಂಡ್ಮೇಲೆ ಐಸ್ ಕ್ರೀಮು ಈ ಥರದ್ದು ಏನೋ ತಣ್ಣಗಿರೋ ಪದಾರ್ಥ ಇಟ್ಕೋಬೇಕು? ಶೀತ ಪದಾರ್ಥ ತಗೊಳ್ರೆ ಒಳ್ಳೆಯದು. ಅದಕ್ಕೆ ಏನು ಮುಖ್ಯ ಕಾರಣ ಯಾಕೆ ಆ ರೀತಿ ಹೇಳ್ತೀವಿ ಅಂತ ಹೇಳಿದ್ರೆ, ಏನಾದರೂ ಅಲ್ಪ ಸ್ವಲ್ಪ ರಕ್ತಸ್ರಾವ ಇದ್ದರೆ ಅದು ಶೀತೋಪಚಾರದಿಂದ ರಕ್ತ ನಿಲ್ಲುತ್ತೆ, ಅದೇ ಅಷ್ಟೇ ಉದ್ದೇಶ. ಅಗತ್ಯವಾಗಿ ತಿನ್ನಲೇಬೇಕಂತೇನಿಲ್ಲ, ಬೇಕಿದ್ರೆ ತಗೊಳ್ಬೋದು. ಅತಿ ಶೀತವಾಗಿರೋವಂಥ ಆಹಾರ ತಗೋಬಾರ್ದು, ಅದು ತೊಗೊಂಡ್ರೆ ತುಂಬ ತೊಂದರೆ ಆಗುತ್ತೆ. ಮೃದುವಾಗಿರೋವಂಥ ಆಹಾರ ತಗೊಂಡ್ರೆ ತುಂಬ ಒಳ್ಳೆಯದು. ಆಯುರ್ವೇದದಲ್ಲಿ ಅನೇಕ ಅದ್ಭುತವಾದ ವಿಚಾರಗಳಿದೆ ಅನ್ನೋದನ್ನು ಕೇಳಿದ್ವಿ. ಅಂತಹ ಅದ್ಭುತ ವಿಚಾರಗಳಲ್ಲಿ ಕೆಲವನ್ನು ಜೀವಂತವಾಗಿಟ್ಟು ಅದನ್ನು ನಮಗೆ ಪ್ರದರ್ಶಿಸಿ ತೋರಿಸಿದಂತಹ ಡಾಕ್ಟರ್ ವಿವೇಕ್ ಮತ್ತು ಡಾಕ್ಟರ್ ಕವಿತಾ ಅವರಿಗೆ ಅನಂತ ಧನ್ಯವಾದಗಳು. ಬನ್ನಿ ಚೆಲ್ಲೋಣ ಹೊಸ ಬೆಳಕನ್ನು.